ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಲ್ಲಿ 7 ಕೋಟಿ ಎಟಿಎಂ ಹಣ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತರ ಫೋಟೋಗಳನ್ನ ರಿಲೀಸ್ ಮಾಡಿದೆ ಪೊಲೀಸ್ ಇಲಾಖೆ. ಇನೋವಾ ಕಾರ್ನಲ್ಲಿ ಬಂದ ಆರೋಪಿಗಳಿಗಾಗಿ ತಲಾಶ್ ನಡೀತಾ ಇದೆ. ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ಎಟಿಎಂ ಹಣವನ್ನ ರಾಬರಿ ಮಾಡಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತರ ಫೋಟೋಗಳನ್ನ ರಿಲೀಸ್ ಮಾಡಿದೆ ಪೊಲೀಸ್ ಇಲಾಖೆ. ಇನೋವಾ ಕಾರ್ನಲ್ಲಿ ಬಂದ ಆರೋಪಿಗಳಿಗಾಗಿ ತಲಾಶ್ ಕೂಡ ನಡೀತಾ ಇದೆ. ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಫೋಟೋಗಳನ್ನ ರಿಲೀಸ್ ಮಾಡಲಾಗಿದೆ. ಹಳೆ ಆರೋಪಿಗಳು ಕೆಲ ಶಂಕಿತರ ಫೋಟೋ ಬಿಡುಗಡೆಯಾಗಿದೆ. 6 ವ್ಯಕ್ತಿಗಳ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಈ ವ್ಯಕ್ತಿಗಳ ಫೋಟೋ ಮ್ಯಾಚ್ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ನಾಕಾಬಂದಿಯಲ್ಲಿ ಫೋಟೋ ಮ್ಯಾಚ್ ಮಾಡೋದಕ್ಕೆ ಒಂದು ಆದೇಶವನ್ನ ಕೂಡ ನೀಡಲಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ಹಾಡಹಗಲೇ 7 ಕೋಟಿ ಎಟಿಎಂ ಹಣವನ್ನ ದರೋಡೆಕೋರರು ಲೂಟಿ ಮಾಡಿದ್ದಾರೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಂಕಿತರ ಫೋಟೋಗಳನ್ನ ರಿಲೀಸ್ ಮಾಡಿದೆ ಪೊಲೀಸ್ ಇಲಾಖೆ. ಇನೋವಾ ಕಾರ್ನಲ್ಲಿ ಬಂದ ಆರೋಪಿಗಳಿಗಾಗಿ ತಲಾಶ್ ಕೂಡ ನಡೀತಾ ಇದೆ. ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಫೋಟೋಗಳನ್ನು ರಿಲೀಸ್ ಮಾಡಲಾಗಿದೆ. ಹಳೆ ಆರೋಪಿಗಳು ಹಾಗೂ ಕೆಲ ಶಂಕಿತರ ಫೋಟೋಗಳನ್ನು ಬಿಡುಗಡೆ ಮಾಡಲಾಗಿದೆ. 6 ವ್ಯಕ್ತಿಗಳ ಫೋಟೋ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಈ ವ್ಯಕ್ತಿಗಳ ಫೋಟೋ ಮ್ಯಾಚ್ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ನಾಕಾಬಂದಿಯಲ್ಲಿ ಫೋಟೋಗಳನ್ನು ಮ್ಯಾಚ್ ಮಾಡೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಉತ್ತರ ಭಾರತದ 7 ಮಂದಿಯಿಂದ ದರೋಡೆ ಕೃತ್ಯ ನಡೆದಿದೆ. ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಎಟಿಎಂ ರಾಬರಿ ನಡೆದಿದೆ. ಅದು ಕೂಡ ಹಾಡಹಗಲೇ ನಡೆದಿರುವಂಥದ್ದು. ಸಿಎಂಎಸ್ ಕಂಪನಿಯ 4 ಸಿಬ್ಬಂದಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಇದ್ರು. 2 ಗಂಟೆ ಸಮಯಕ್ಕೆ ಸಿದ್ದಾಪುರ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ. 4 ಇನ್ಸ್ಪೆಕ್ಟರ್ ಹಾಗೂ 2 ಎಸಿಪಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಸಿದ್ದಾಪುರ ಪೊಲೀಸರಿಂದ ಸಂಪೂರ್ಣ ತನಿಖೆ ಆರಂಭವಾಗಿದೆ. ಒಟ್ಟು 7.11 ಕೋಟಿ ಎಟಿಎಂ ಹಣ ದರೋಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಚುರುಕುಗೊಂಡಿದೆ. ಉತ್ತರ ಭಾರತದ 7 ಮಂದಿಯಿಂದ ದರೋಡೆ ಕೃತ್ಯ ನಡೆದಿದೆ. ಇವತ್ತು ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಎಟಿಎಂ ರಾಬರಿ ನಡೆದಿದೆ. ಸಿಎಂಎಸ್ ಕಂಪನಿಯ 4 ಸಿಬ್ಬಂದಿಗಳು ಕೂಡ ಸ್ಥಳದಲ್ಲೇ ಇರ್ತಾರೆ. 2 ಗಂಟೆ ಸಮಯಕ್ಕೆ ಸಿದ್ದಾಪುರ ಪೊಲೀಸರಿಗೆ ಇವರು ಮಾಹಿತಿಯನ್ನ ನೀಡ್ತಾರೆ. 4 ಇನ್ಸ್ಪೆಕ್ಟರ್ ಹಾಗೂ 2 ಎಸಿಪಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಸಿದ್ದಾಪುರ ಪೊಲೀಸರಿಂದ ಸಂಪೂರ್ಣವಾದಂತಹ ತನಿಖೆ ಆರಂಭವಾಗಿದೆ. ಪ್ರಕರಣದಲ್ಲಿ ಸಿಎಂಎಸ್ ಸಿಬ್ಬಂದಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 4 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಡ್ರೈವರ್, 2 ಗನ್ಮ್ಯಾನ್ ಹಾಗೂ ಕ್ಯಾಶಿಯರ್ನನ್ನ ವಶಕ್ಕೆ ಪಡೆಯಲಾಗಿದೆ. 4ರನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಪ್ರಕರಣದಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ಸಿಎಂಎಸ್ ಸಿಬ್ಬಂದಿಗಳಿದ್ರು ವಾಹನದಲ್ಲಿ, ಅವರನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 4 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಡ್ರೈವರ್, 2 ಗನ್ಮ್ಯಾನ್ ಹಾಗೂ ಕ್ಯಾಶಿಯರ್ನನ್ನ ವಶಕ್ಕೆ ಪಡೆಯಲಾಗಿದೆ. 4ರನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆಯನ್ನು ಕೂಡ ನಡೆಸುತ್ತಿದ್ದಾರೆ. ಅಂದ್ರೆ ಎಟಿಎಂಗೆ ಹಣ ತುಂಬುವಂತಹ ವಾಹನ ಏನು ಬಂದಿರುತ್ತೆ, ಹಣ ವಾಹನದಲ್ಲಿರುತ್ತೆ. ಇನ್ನು ಎಟಿಎಂಗೆ ತುಂಬೋದಕ್ಕೆ ಈ ವಾಹನ ಬಂದಾಗ ಇನೋವಾ ಕಾರ್ನಲ್ಲಿ ಬಂದಂತಹ ದರೋಡೆಕೋರರು ಇದನ್ನು ಅಡ್ಡಗಟ್ಟಿ 7.1 ಕೋಟಿ ಹಣವನ್ನ ದೋಚಿದ್ದಾರೆ. ಈ ಹಿನ್ನೆಲೆಯಲ್ಲಿ ತನಿಖೆ ಕೂಡ ಚುರುಕುಗೊಂಡಿದೆ. ಇನೋವಾ ಕಾರ್ನಲ್ಲಿ ಬಂದ ಆರೋಪಿಗಳಿಗಾಗಿ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಪ್ರಾಥಮಿಕ ಮಾಹಿತಿ ಆಧಾರದ ಮೇಲೆ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಹಳೆ ಆರೋಪಿಗಳು ಹಾಗೂ ಕೆಲ ಶಂಕಿತರ ಫೋಟೋಗಳನ್ನು ರಿಲೀಸ್ ಮಾಡಲಾಗಿದೆ. 6 ವ್ಯಕ್ತಿಗಳ ಫೋಟೋ ಬಿಡುಗಡೆಗೊಳಿಸಿದ್ದಾರೆ ಪೊಲೀಸರು. ಈ ವ್ಯಕ್ತಿಗಳ ಫೋಟೋ ಮ್ಯಾಚ್ ಮಾಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಇನ್ನು ಉತ್ತರ ಭಾರತದ 7 ಮಂದಿಯಿಂದ ಈ ಒಂದು ದರೋಡೆ ನಡೆದಿದೆ. ಮಧ್ಯಾಹ್ನ 1 ಗಂಟೆ 15 ನಿಮಿಷಕ್ಕೆ ಎಟಿಎಂ ರಾಬರಿ ನಡೆದಿದೆ. ಸಿಎಂಎಸ್ ಕಂಪನಿಯ 4 ಸಿಬ್ಬಂದಿಗಳು ಕೂಡ ಇರ್ತಾರೆ ವಾಹನದಲ್ಲಿ. 2 ಗಂಟೆ ಸಮಯಕ್ಕೆ ಸಿದ್ದಾಪುರ ಪೊಲೀಸರಿಗೆ ಇವರು ಮಾಹಿತಿಯನ್ನು ಕೂಡ ನೀಡ್ತಾರೆ. 4 ಇನ್ಸ್ಪೆಕ್ಟರ್ ಹಾಗೂ 2 ಎಸಿಪಿ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಸಿದ್ದಾಪುರ ಪೊಲೀಸರಿಂದ ಸಂಪೂರ್ಣವಾದಂತಹ ತನಿಖೆ ಸ್ಟಾರ್ಟ್ ಆಗಿದೆ. ಒಟ್ಟು 7.11 ಕೋಟಿ ಎಟಿಎಂ ಹಣ ದರೋಡೆ ಆಗಿದೆ. ಇನ್ನೊಂದು ಕಡೆ ಪ್ರಕರಣದಲ್ಲಿ ಸಿಎಂಎಸ್ ಸಿಬ್ಬಂದಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 4 ಮಂದಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಏನು ಆ ಒಂದು ವಾಹನದ ಡ್ರೈವರ್ ಆಗಿರ್ಬೋದು, ಜೊತೆಗೆ 2 ಗನ್ಮ್ಯಾನ್ ಕೂಡ ಇದ್ರು. ಹಾಗೆ ಕ್ಯಾಶಿಯರ್ನನ್ನ ವಶಕ್ಕೆ ಪಡೆಯಲಾಗಿದೆ. 4ರನ್ನ ವಶಕ್ಕೆ ಪಡೆದು ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಸಿಎಂಎಸ್ ಕನೆಕ್ಟಿವ್ ಏಜೆನ್ಸಿಯದ್ದು ಇದು 3ನೇ ಬಾರಿ ಲೋಪ ಆಗಿರೋದು ಪ್ರಾಥಮಿಕ ತನಿಖೆಯ ವೇಳೆ ಬಯಲಾಗಿದೆ. 3 ತಂಡಗಳನ್ನು ಮಾಡಿ ದರೋಡೆಕೋರರಿಗಾಗಿ ಹುಡುಕಾಟ ಆರಂಭವಾಗಿದೆ. ಹೊಸೂರು ರಸ್ತೆಯಲ್ಲಿ ಕಾರು ಪಾಸ್ ಆಗಿರೋದು ಪತ್ತೆಯಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಹೊಸೂರು ರಸ್ತೆಯಲ್ಲಿ ಕಾರು ಪಾಸ್ ಆಗಿರುತ್ತೆ. ಕಾರು ಪಾಸ್ ಆಗಿರೋದು ಸಿಸಿಟಿವಿ ದೃಶ್ಯದಲ್ಲಿ ಸೆರೆಯಾಗಿದೆ. ಕೋಲಾರದ ಮಾಲೂರು ಕಡೆ ವಾಹನ ಹೋಗಿರೋ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸಿಎಂಎಸ್ ಕನೆಕ್ಟಿವ್ ಏಜೆನ್ಸಿ ಏನಿದೆ
ಇದರ ಮೂರನೇ ಬಾರಿ ಲೋಪ ಆಗಿರೋದು ಪ್ರಾಥಮಿಕ ತನಿಖೆಯ ವೇಳೆ ಬಯಲಾಗಿದೆ. ಹೀಗಾಗಿ 3 ಟೀಮ್ಗಳನ್ನು ಮಾಡಿ ದರೋಡೆಕೋರರಿಗಾಗಿ ಹುಡುಕಾಟ ಆರಂಭವಾಗಿದೆ. ಹೊಸೂರು ರಸ್ತೆಯಲ್ಲಿ ಕಾರು ಪಾಸ್ ಆಗಿರೋದು ಪತ್ತೆಯಾಗ್ತಾ ಇದೆ. ಅಂದರೆ ಇನೋವಾ ಕಾರ್ನಲ್ಲಿ ಏನು ಬಂದು ಇವರು ದೋಚ್ಕೊಂಡು ಹೋಗಿದ್ದಾರೆ 7.11 ಕೋಟಿ ಹಣವನ್ನು ತೆಗೆದುಕೊಂಡು ಅದೇ ಕಾರು ಹೊಸೂರು ರಸ್ತೆಯಲ್ಲಿ ಕಾರು ಪಾಸ್ ಆಗಿರೋದು ಪತ್ತೆಯಾಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಇದು CMS ವಾಹನ, ಅಂದರೆ ATMಗೆ ಹಣ ಹಾಕೋದಕ್ಕೆ ಬಂದಂಥ ವಾಹನ. ಈ ವಾಹನ ಮುಂದೆ ಹೋಗುತ್ತೆ. ಇದರ ಹಿಂದ್ಗಡೆನೆ ಒಂದು ಇನೋವಾ ಕಾರ್ ಕೂಡ ಪಾಸ್ ಆಗುತ್ತೆ. ಗ್ರೇ ಕಲರ್ ಇನೋವಾ ಕೂಡ ಪಾಸ್ ಆಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಮೊದಲಿಗೆ ಮುಂದೆ ಒಂದು CMS ವಾಹನ, ATMಗೆ ಹಣ ಹಾಕೋದಕ್ಕೆ ಹಣವನ್ನು ತುಂಬಿಕೊಂಡು ಹೋಗ್ತಾ ಇರುವಂಥ ವಾಹನ ಪಾಸ್ ಆಗುತ್ತೆ. ನೀವು ಕೂಡ ನೋಡ್ತಾ ಇದ್ದೀರಾ ಅದನ್ನು ದೃಶ್ಯದಲ್ಲಿ. ಇದರ ಹಿಂದೆ ಒಂದು ಗ್ರೇ ಕಲರ್ ಇನೋವಾ ಕಾರು ಪಾಸ್ ಆಗುತ್ತೆ. ಇದು ಕೂಡ CCTV ದೃಶ್ಯಗಳನ್ನು ಎಲ್ಲವನ್ನ ಕೂಡ ಪೊಲೀಸರು ಕಲೆಕ್ಟ್ ಮಾಡ್ತಿದ್ದಾರೆ. ಇನೋವಾ ಕಾರು ಗ್ರೇ ಕಲರ್ ನೀವು ಕೂಡ ನೋಡಿದ್ರಿ ದೃಶ್ಯದಲ್ಲಿ ಪಾಸ್ ಆಗ್ತಾ ಇರೋದು. ಅಂದರೆ ಇವರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಮೊದಲಿಗೆ ಈ ಒಂದು CMS ವಾಹನ ಪಾಸ್ ಆಗುತ್ತೆ, ಅದರ ಹಿಂದೆಯೇ ಫಾಲೋ ಮಾಡಿಕೊಂಡು ಒಂದು ಗ್ರೇ ಕಲರ್ ಇನೋವಾ ಕಾರು ಕೂಡ ಪಾಸ್ ಆಗುತ್ತೆ. ಇದು CMS ವಾಹನ, ಅಂದರೆ ATMಗೆ ಹಣ ಹಾಕೋದಕ್ಕೆ ಹೋಗ್ತಾ ಇರುವಂಥ ವಾಹನ ಇದು. ಇದರ ಹಿಂದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಗ್ರೇ ಕಲರ್ ಇನೋವಾ ಕಾರು ನೀವು ಕೂಡ ನೋಡ್ತಾ ಇದ್ದೀರಾ. ಇದೇ ಕಾರ್ನಲ್ಲಿ ಆ ದರೋಡೆಕೋರರು 7 ಮಂದಿ ಬಂದು ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. 3 ತಂಡಗಳನ್ನು ಮಾಡಿ ಇದೀಗ ಪೊಲೀಸರು ಈ ಕಳ್ಳರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಹೊಸೂರು ರಸ್ತೆಯಲ್ಲಿ ಕಾರು ಪಾಸ್ ಆಗಿರೋದು ಪತ್ತೆಯಾಗ್ತಾ ಇದೆ. ಕಾರು ಪಾಸ್ ಆಗಿರೋ CCTV ದೃಶ್ಯ ಕೂಡ ಸೆರೆಯಾಗಿದೆ. ಕೋಲಾರದ ಮಾಲೂರು ಕಡೆ ವಾಹನ ಹೋಗಿರೋ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ದರೋಡೆ ಮಾಡೋದಕ್ಕೆ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಬಳಸಿದ್ದಾರೆ. KA03 NC 8052 ನಂಬರ್ ಪ್ಲೇಟ್ ಕಾರಿಗೆ ಅಳವಡಿಸಿದ್ರು. ಇನೋವಾ ಕಾರಿಗೆ ಬೇರೆ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿದ್ದಾರೆ ಗ್ಯಾಂಗ್. ಅಂದ್ರೆ ಸಿಕ್ಕಾಕೊಳ್ಬಾರ್ದು ಅಂತ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಲಾಗಿದೆ. ದರೋಡೆ ಮಾಡೋದಕ್ಕೆ ಕಾರಿಗೆ ಬೇರೆ ನಂಬರ್ ಪ್ಲೇಟ್ ಹಾಕಿದ್ದಾರೆ. ಅಂದ್ರೆ ಇನೋವಾ ಕಾರಿನ ನಂಬರ್ ಪ್ಲೇಟ್ ತೆಗೆದು ಬೇರೆ ಯಾವುದೋ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನ ಅಳವಡಿಸಲಾಗಿದೆ. ಅಂದ್ರೆ ಎಲ್ಲೂ ಕೂಡ ನಾವು ಸಿಕ್ಕಾಕೊಳ್ಬಾರ್ದು. ಅಕಸ್ಮಾತ್ ಏನಾದರೂ CCTV ಫೂಟೇಜಸ್ ಅಲ್ಲಿ ಎಲ್ಲ ನೋಡಿದ್ರೂ ಕೂಡ ಕಾರಿನ ನಂಬರ್ ಬೇರೆ ಇರಬೇಕು, ಆಗ ಹಿಡಿಯೋದು ಕಷ್ಟ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬೇರೆ ಅಂದರೆ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಇನೋವಾ ಕಾರಿಗೆ ಬಳಸಲಾಗಿದೆ. KA03 NC 8052 ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಗ್ರೇ ಕಲರ್ ಇನೋವಾ ಕಾರಿನ ಮೇಲೆ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಬಳಸಲಾಗಿದೆ. KA03 NC 8052 ಕಾರಿನ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಬೆಂಗಳೂರು ಪೂರ್ವ ಅಂದರೆ ಇಂದಿರಾನಗರ RTO ಕಚೇರಿಯಲ್ಲಿ ಈ ಒಂದು ನಂಬರ್ ಪ್ಲೇಟ್ ಏನಿದೆ ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ನ ಬಳಸಿ ಮಾಹಿತಿಗಳನ್ನು ಕಲೆಕ್ಟ್ ಮಾಡಲಾಗ್ತಾ ಇದೆ. ಇದು ಇಂದಿರಾನಗರ RTO ಕಚೇರಿಯಲ್ಲಿ ರಿಜಿಸ್ಟರ್ ಆಗಿರುವಂತಹ ಕಾರು. ಜನವರಿ 2018ರಲ್ಲಿ ನೋಂದಣಿಯಾಗಿರುವಂತಹ ಕಾರ್ ಇದು. ದರೋಡೆ ಮಾಡೋಕೆ ಅಂತಾನೆ ನಕಲಿ ನಂಬರ್ ಪ್ಲೇಟನ್ನು ಬಳಸಲಾಗಿದೆ. ದರೋಡೆ ಮಾಡಿ ಎಸ್ಕೇಪ್ ಆಗಬೇಕಾದ್ರೆ ಎಲ್ಲೂ ಕೂಡ ಸಿಕ್ಕಾಕೊಳ್ಬಾರ್ದು ಅಂತ ನಕಲಿ ನಂಬರ್ ಪ್ಲೇಟನ್ನು ಬಳಸಿದ್ದಾರೆ. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಇನೋವಾ ಕಾರಿಗೆ ಬಳಸಲಾಗಿದೆ. PB ಗಂಗಾಧರನ್ ಅವರ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರುವಂತಹ ಸ್ವಿಫ್ಟ್ ಕಾರ್ ಇದು. ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಇದು. ಬೆಂಗಳೂರಿನ ತಿಪ್ಪಸಂದ್ರ ವಿಳಾಸದಲ್ಲಿ ಈ ಒಂದು ಕಾರು ರಿಜಿಸ್ಟರ್ ಆಗಿರುತ್ತೆ. ಗರುಡ ಆಟೋಕ್ರಾಫ್ಟ್ ಲಿಮಿಟೆಡ್ ಶೋರೂಮ್ನಿಂದ ಕಾರನ್ನು ಖರೀದಿ ಮಾಡಲಾಗಿರುತ್ತೆ. ಸ್ವಿಫ್ಟ್ VDI ಮಾಡೆಲ್ನ ಕಾರ್ ಇದು. ಸಿಲ್ಕಿ ಬಣ್ಣದ ಭಾರತ್ ಸ್ಟೇಜ್ 4ರ ಕಾರ್ ಆಗಿರುತ್ತೆ. ಇನ್ನು ಈ ಒಂದು ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟನ್ನು ಇವರು ಇನೋವಾ ಕಾರಿಗೆ ಬಳಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಈ ಒಂದು ಪ್ರಕರಣದ ಬಗ್ಗೆ ಸೀನಿಯರ್ ಕನ್ಸಲ್ಟೆಂಟ್ ಮ್ಯಾನೇಜರ್ ನಟರಾಜ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿಗಳು ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಹಣ ಸಾಗಿಸುವಾಗ ವೆಹಿಕಲ್ನಲ್ಲಿ ಗನ್ಮ್ಯಾನ್ ಕೂಡ ಹೋಗ್ತಾರೆ. 2 ಗನ್ಮ್ಯಾನ್ ಇರ್ತಾರೆ, ಡ್ರೈವರ್ ಇರ್ತಾರೆ, ಮತ್ತೊಬ್ರು ಕೂಡ ಇರ್ತಾರೆ. RBI ಆಫೀಸರ್ ಅಂತ ಹೇಳಿ ಗಾಡಿಯಿಂದ ಇವರನ್ನ ಇಳಿಸಿದ್ದಾರೆ ಆ ಕಳ್ಳರು. ಸೀನಿಯರ್ ಕನ್ಸಲ್ಟೆಂಟ್ ಮ್ಯಾನೇಜರ್ ನಟರಾಜ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ಬ್ರಾಂಚ್ ಮ್ಯಾನೇಜರ್ ದೂರು ಕೊಡ್ತಾರೆ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಸಿಬ್ಬಂದಿಗಳು ಕೂಡ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಹಣ ಸಾಗಿಸುವಾಗ ವೆಹಿಕಲ್ನಲ್ಲಿ ಗನ್ಮ್ಯಾನ್ ಹೋಗ್ತಾರೆ. 2 ಗನ್ಮ್ಯಾನ್ ಹಾಗೂ ಡ್ರೈವರ್ ಮತ್ತೊಬ್ರು ಕೂಡ ಇರ್ತಾರೆ ಅಂತ ಸೀನಿಯರ್ ಕನ್ಸಲ್ಟೆಂಟ್ ಮ್ಯಾನೇಜರ್ ನಟರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ವಾಲ್ಟ್ ಅಂತ ಹೇಳ್ತಾರೆ, ಕ್ಯಾಶ್ ಜಾಸ್ತಿ ಇದೆ ಅಲ್ಲಿ ನಮ್ಮದು ಲಿಂಗರಾಜಪುರ ನಮ್ಮ ಬ್ರಾಂಚ್ ಇದೆ, HBR ಲೇಔಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನಮ್ಮ ಸ್ಟೋರ್ ಮಾಡ್ತಾರೆ. ಅಲ್ಲಿಂದ ವೆಹಿಕಲಲ್ಲಿ ಆಸ್ ಪರ್ ದ ಇಂಡೆಂಟ್ ಏನು ಬರ್ತದೆ ಅಲ್ಲಿಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಇಲ್ಲ 1 ಅವರ್ ಅಂದರೆ ಅಫ್ಕೋರ್ಸ್ 1 ಅವರ್ ಅಂದರೆ ಅವರು ಮೊಬೈಲ್ ಎಲ್ಲ ಕಿತ್ಕೊಂಡಿದ್ರಲ್ಲ, ಮೊಬೈಲ್ ಕಿತ್ಕೊಂಡಿದ್ರು. ಆಮೇಲೆ ಅವರು
ಕಳಿಸಿದ್ರಲ್ಲ ಬಂದು ಹೇಳ್ಬೇಕು. ಅವರು ಬ್ಯಾಂಕ್ ಅವ್ರು ಅಂತ ಹೇಳಿದ್ರು, ಅದು ರಿಸರ್ವ್ ಬ್ಯಾಂಕ್ ಅಂತ ಹೇಳಿದ್ರೆ ಅದು ಮಿಸ್ಗೈಡ್ ಮಾಡ್ತಾರೆ. ರಿಸರ್ವ್ ಬ್ಯಾಂಕ್ ಅವರು ಹಾಗೆ ಅಂತ ಹೇಳಿ ಸ್ವಲ್ಪ ಏನೋ ಬೇರೆ ಬೇರೆ ವಿಚಾರ ಇದೆ. ಸರ್ ಈಗ ಗಾಡಿ ಟ್ರ್ಯಾಕರ್ ಇರಲಿಲ್ವಾ? ಈ ಗಾಡಿ ಟ್ರ್ಯಾಕರ್ GPS ಇದೆ, GPS ಇದೆ, CCTV ಇದೆಯಾ? GPS ಇದೆ. ಅದು ಅಲ್ಲ CCTV ಇದೆ. ವರ್ಕ್ ಆಗ್ತಿದೆಯಾ? ಅದು ಎಲ್ಲ ವರ್ಕ್ ಆಗ್ತದೆ. ಅದರಲ್ಲಿ ಕ್ಯಾಪ್ಚರ್ ಆಗಿದೆಯಾ? ಅದು CCTV ಒಂದು ನೋಡ್ಬೇಕು ಅಷ್ಟೇ. ಸರ್, ಈ ಗಾಡಿಯಲ್ಲಿ ಎಷ್ಟು ಅಮೌಂಟ್ ಇತ್ತು, ಎಷ್ಟು ಹೋಗಿದೆ, ಏನು ಫುಲ್ ಅಮೌಂಟ್ ಹೋಗಿದೆ. 7 ಕೋಟಿ 11 ಲಕ್ಷ ಇತ್ತು. 11 ಲಕ್ಷ. ಓಕೆ, ಫುಲ್ ಅಮೌಂಟ್ ಹೋಗಿದೆ. 7 ಕೋಟಿ 11 ಲಕ್ಷ. ಎಷ್ಟೊತ್ತಿಗೆ ಲೋಡ್ ಮಾಡ್ಕೊಂಡು ಬಂದಿದ್ದು ಗಾಡಿ? ಅದು 12 ಗಂಟೆ 21 ನಿಮಿಷಕ್ಕೆ ಸಿಬ್ಬಂದಿನೇ ಏನಾದರೂ ಭಾಗಿಯಾಗಿರೋ ಶಂಕೆ ಏನಾದರೂ ಇದೆಯಾ ಸರ್? ಆ ರೀತಿಯ ಇದಿಲ್ಲ. ಅದು ತುಂಬ ವರ್ಷದಿಂದ ನಮ್ಮ ಸಿಬ್ಬಂದಿನೇ ಮಾಡ್ತಾರೆ. ಆ ರೀತಿ ನೋಡ್ಬೇಕು, ಇನ್ನು ತನಿಖೆಯಲ್ಲಿ ನೋಡ್ಬೇಕು. ಸರ್, ಎಷ್ಟೊತ್ತಲ್ಲಿ ಲೋಡ್ ಮಾಡ್ಕೊಂಡು ಗಾಡಿ ಎಲ್ಲೆಲ್ಲಿ ಹೋಗಿ ಬಂತು? ಇಲ್ಲ ಡೈರೆಕ್ಟ್ ಅಲ್ಲಿಂದ ಬರೋದು, ಬ್ಯಾಂಕಿಂದ HDFC ಬ್ಯಾಂಕಲ್ಲಿ ಎಷ್ಟೊತ್ತಿಗೆ ಹೊರಡೋದು ಈ ಘಟನೆ? 12 ಗಂಟೆ 21 ನಿಮಿಷ ಇಲ್ಲಿಂದ ಡಿಸ್ಪ್ಯಾಚ್ ಆಗಿದ್ದಾರೆ, ಡಿಪಾರ್ಚರ್ ಆಗಿದ್ದಾರೆ. ಅಲ್ಲಿಂದ ಆನ್ ದ ವೇ ನಮಗೆ ಲಿಂಗರಾಜಪುರ ಹೋಗ್ತದೆ. ನಮ್ಮ CMS ಟ್ರೆಜರಿ ಅಂತ ಹೇಳ್ತಾರೆ, ವಾಲ್ಟ್ ಅಂತ ಹೇಳ್ತಾರೆ. ನಿಮ್ಗೆ